ವಾಟಾಳ್ ಇಂದು ನಡೆಸಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಇಂದಿನ ರಾಜಕಾರಣಿಗಳು ಚುನಾವಣೆಯಲ್ಲಿ ನಡೆಸುವಂತಹ ಭ್ರಷ್ಟಾಚಾರವನ್ನ ಮತ್ತು ರಾಜಕೀಯದಲ್ಲಿ ಇರುವಂತಹ ವಲಸನ್ನ ಎತ್ತಿ ತೋರಿಸಿದ್ದಾರೆ. ಇಂದು ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸುವುದೇ ಚುನಾವಣೆ ಎಂದು ಹೇಳುವ ಮೂಲಕ ಪತ್ರಿಕಾಗೋಷ್ಠಿಯನ್ನು ಆರಂಭಿಸಿದಂತಹ ವಾಟಾಳ್ ನಾಗರಾಜ್ ಕರ್ನಾಟಕ ಒಂದೇ ರಾಜ್ಯದಲ್ಲಿ ಚುನಾವಣೆಗಾಗಿ 3,000 ಕೋಟಿ ರೂಗಳನ್ನು ಈಗಾಗಲೇ ಖರ್ಚು ಮಾಡುವ ಮೂಲಕ ಭ್ರಷ್ಟಾಚಾರ ಮಿತಿ ಮೀರಿದೆ ಎಂದು ಹೇಳಿದ್ದಾರೆ. ಮಾಧ್ಯಮಗಳು ಇಂದು ಕೂಡ ಕೇವಲ ದೊಡ್ಡ ಪಕ್ಷದ ಬೆನ್ನು ಬಿದ್ದಿವೆ ಎಂದು ಈಗಾಗಲೇ ಬೇಸರವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ದೊಡ್ಡ ಪಕ್ಷಗಳು ಮಾಡುವಂತಹ ಅಬ್ಬರದ ಪ್ರಚಾರವನ್ನ ಕಟುವಾಗಿ ಟೀಕಿಸಿದ್ರು. ದೊಡ್ಡ ಪಕ್ಷಗಳ ನಾಯಕರು ಹೆಲಿಕಾಪ್ಟರ್ ಮೂಲಕ ಪ್ರಚಾರವನ್ನ ನಡೆಸಿದ್ರೆ ನಮ್ಮಂಥವರು ಕಾಲ್ನಡಿಗೆಯಲ್ಲೇ ಪ್ರಚಾರವನ್ನ ನಡೆಸುವಂತಾಗಿದೆ. ಮೊದಲು ಇಂಥ ತಾರತಮ್ಯವನ್ನ ಚುನಾವಣೆಯಿಂದ ತೊಲಗಿಸಬೇಕು ಅಂತ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮೊದಲು ಹಿಂದೆ ಪಾಳ್ಯಗಾರರು ಅಂತಿದ್ರು. ಪಾಳ್ಯಗಾರರು ಅಂದ್ರೆ ಅವನೊಂದು ಪ್ರದೇಶಕ್ಕೆ ಅವರು ಭಾರಿ ಅವ್ರದೇ ಪ್ರಭುತ್ವ. ಅವ್ರನ್ನ ಬಿಟ್ರೆ ಯಾರು ಅವ್ರ ಮುಂದೆ ಹೋಗೋಂಥವ್ರು ಇರಲಿಲ್ಲ. ಊರಾಗ್ಲಿ ಕೇರಿ ಆಗ್ಲಿ ಎಲ್ಲರೂ ಪಾಳ್ಯಗಾರರಿಗೆ ತಲೆಬಾಗಿದ್ರು. ಇವತ್ತು ಪ್ರಜಾಪ್ರಭುತ್ವ ಬಂದಿದ್ರು, ಸಂವಿಧಾನ ಇದ್ರೂ ಮತ್ತದೇ ಪಾಳ್ಯಗಾರರ ವ್ಯವಸ್ಥೆ ಚುನಾವಣೆಯಲ್ಲಿ ನಡೀತಾ ಇದೆ. ಈಗ ಬಿಜೆಪಿ ಅವ್ರದೇ ಪಾಳ್ಯಗಾರರು, ಅವ್ರ ಮುಂದೆ ಇನ್ಯಾರು ಇರಂಗಿಲ್ಲ. ಅವರು ಮಗನ್ನಾದರೂ ನಿಲ್ಸ್ಕೋಬಹುದು, ಹೆಂಡ್ತಿನಾದರೂ ನಿಲ್ಸ್ಕೋಬಹುದು, ಅವ್ರ ಮನೆ ಕೆಲಸಗಾರನಾದ್ರೂ ನಿಲ್ಸ್ಕೋಬಹುದು. ಅವ್ರು ಯಾರು ನಿಲ್ಲಿಸ್ತಾರೆ ಅವ್ರಿಗೆ ಓಟ್ ಹಾಕ್ಬೇಕು. ಕಾಂಗ್ರೆಸ್ನವ್ರುವೆ ಅವರು ಅಷ್ಟೇ, ಮಗ, ಹೆಂಡತಿ, ಅಳಿಯ, ತಮ್ಮ ಅವ್ರದ್ದು. JDS-ನವರದ್ದು ಕಂಪ್ಲೀಟ್ ಮನೆ. ಇದು ಈ 3 ಜನ ಪಾರ್ಟಿಗಳು ಕರ್ನಾಟಕದಲ್ಲಿ ಅಯ್ಯೋ ಇವ್ರನ್ನ ನೋಡಿ ಯಾರು ಚುನಾವಣೆಗೆ ನಿಲ್ಲೊಂದು ಬೇರೆ ಇಲ್ವೇ ಇಲ್ಲ. ಈ 3 ಜನ, ಅದಕ್ಕೆ ಮೀಡಿಯಾದವ್ರವೇ ಈ 3 ಬಿಟ್ಟು ಬೇರೆ ಹತ್ರಕ್ಕೆ ಹೋಗ್ತಲೇ ಇಲ್ಲ. ಬರೋಂಥದ್ದು ಮೀಡಿಯಾ ಬೆಳಗ್ಗೆ ಎದ್ದೆ TV ತೆಗೆದೋ ಪೇಪರ್ ತೆಗೆದ್ರೆ ಸಂಪೂರ್ಣ ಈ 3 ಪಾಳ್ಯಗಾರ ಪಕ್ಷ ನಡೀತಾ ಇರ್ತದೆ. ಚುನಾವಣೆ ಅಂದ್ರೆ ಏನು? ಚುನಾವಣೆ ಒಂದು ಪ್ರಾಮಾಣಿಕವಾಗಿ ದೇಶದ ನಾಡಿನ ಪ್ರಜಾಪ್ರಭುತ್ವವನ್ನ ಬಿಂಬಿಸ್ತಕ್ಕಂಥದ್ದು. ಪ್ರಜಾಪ್ರಭುತ್ವ, ಪ್ರಜೆಗಳ ಪ್ರಭುತ್ವವೇ ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವವನ್ನ ಉಳಿಸ್ತಕ್ಕಂಥದ್ದು ಮೊದಲನೆಯದು ಚುನಾವಣೆ. ಚುನಾವಣೆ ಸಂವಿಧಾನಬದ್ಧವಾಗಿ ಬಹಳ ಅದ್ಭುತ ಚುನಾವಣೆ ನಡೀಬೇಕು. ಇದು ಚುನಾವಣೆ ಅಲ್ಲ, ಇದೊಂದು ರೀತಿ ದರೋಡೆ ನನಗೆ ಅನಿಸ್ತಾ ಇರೋದು. ಸುಮಾರು ಕರ್ನಾಟಕ ಒಂದರಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ 3,000ಕ್ಕೂ ಹೆಚ್ಚು ಕೋಟಿ ಖರ್ಚು ಮಾಡ್ತಾರೆ ಚುನಾವಣೆಗೆ. ಆಮೇಲೆ ಶ್ರೀಮಂತ ಚುನಾವಣರು, ಪಾಳ್ಯಗಾರರು, ಇವರಿಗೆ ಹೆಲಿಕಾಪ್ಟರ್ಗಳನ್ನೇ ಓಡಾಡ್ತಾರೆ. ಇವರು ಎಲ್ಲ ಪ್ರತಿ ಒಬ್ಬ ಬಿಜೆಪಿ, ಕಾಂಗ್ರೆಸ್, JDS 3 ಮುಖಂಡರುಗಳು ಹೆಲಿಕಾಪ್ಟರ್ನಲ್ಲಿ ಓಡಾಡ್ತಾರೆ. ನಾವು ಬೆಳಗಾವಿಗೆ ಹೋಗ್ಬೇಕು ಅಂತಂದ್ರೆ ಇವತ್ತು ಬೆಂಗಳೂರು ಬಿಟ್ಟು ದಾವಣಗೆರೆಯಲ್ಲಿ ಹಾಲ್ಟ್ ಮಾಡಿ ಪುನಃ ಬೆಳಗ್ಗೆ ನಾವು ಬೆಳಗಾವಿ ತಲುಪಬೇಕು. ಅವ್ರದ್ದು ಹಂಗೇನಿಲ್ಲ, ಒಂದು ದಿನದಲ್ಲಿ ಸುಮಾರು ಕನಿಷ್ಠ ಅವ್ರದ್ದೇನು ಅಂತಂದ್ರೆ ಹೆಲಿಕಾಪ್ಟರು ಹೆಂಗೆ ಅಂದರೆ ಬೆಂಗಳೂರಿನ ಮನೆಯಿಂದ ಏರ್ಪೋರ್ಟ್ವರೆಗೆ ಮನೆಯಲ್ಲಿ ಮಾತ್ರ ಕಾಲಿಡ್ತಾರೆ. ಮನೆಯಲ್ಲಿ ಕಾಲಿಟ್ಟು ಕಾರ್ಗತ್ತೋದು, ಕಾರ್ಗತ್ತ ತಕ್ಷಣ ಏರ್ಪೋರ್ಟ್ ಕೆಳಗಿಳಿಯೋದು, ತಿರುಗಿ ಇದು ಹೆಲಿಕಾಪ್ಟರ್ ಹತ್ತೋದು, ಪ್ಲೇನ್ ಹತ್ತೋದು, ತಿರುಗಿ ಅಲ್ಲಿ ಕೆಳಗಿಳಿಯೋದು, ತಿರುಗಿ ಕಾರ್ ಹತ್ತೋದು. ಕಾಲು ಪಾದಗಳು ನಡೆಯುವುದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು 200 ಸಾರಿ ಇರ್ಬೋದು. ಈ ಮಿಕ್ಕಿದ್ದೆಲ್ಲ ಆರಾಮಾಗಿ ಹೆಲಿಕಾಪ್ಟರ್ಲಿ. ಯಾವ ಪಾರ್ಟಿಯವರು
ಎಲ್ಲಿದೆ ದುಡ್ಡು ಹೆಲಿಕಾಪ್ಟರ್ ಓಡಾಡೋದಕ್ಕೆ? ದುಡ್ಡು ಎಲ್ಲಿದೆ ಹೆಲಿಕಾಪ್ಟರ್ ಓಡಾಡೋದಕ್ಕೆ? ಬ್ಯಾನ್ ಮಾಡಬೇಕು.